ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಬೀದರ್ನಲ್ಲಿಯೂ ಕ್ಯಾನ್ಸರ್ಗೆ ಸಂಬಂಧಿಸಿದ ಎಲ್ಲಾ ಕಾಯಿಲೆಗಳಿಗೆ, ಎಲ್ಲಾ ರೀತಿಯ ಕ್ಯಾನ್ಸರ್ಸ್ಗಳಿಗೆ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲು ಕೈರಾನ್ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಮಾಡಲಾಗಿದೆ. ಬೀದರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀಸಲಾದ ಕ್ಯಾನ್ಸರ್ ನಿವಾರಣೆಯ ಕೇಂದ್ರವನ್ನು ಸ್ಥಾಪಿಸುವುದರ ಮೂಲಕ ಇದರ ಉದ್ದೇಶ ಜನರ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಹೆಜ್ಜೆ ನೀಡುವ ಮೂಲಕ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡುವುದು. ಅತಿ ಮುಖ್ಯವಾಗಿ ಆಸ್ಪತ್ರೆಗೆ ತಪಾಸಣೆಗೆ ಬಂದ ಜನರಿಗೆ ಮೊದಲು ಕೌನ್ಸಿಲ್ ಮಾಡಿ ಅವರಿಗಿರುವ ಕಾಯಿಲೆ ಬಗ್ಗೆ ತಿಳಿ ಹೇಳಿ ಯಾವ ರೀತಿ ಅದನ್ನು ಪ್ರಾಥಮಿಕ ಹಂತದಲ್ಲಿಯೇ ನಿವಾರಣೆ ಮಾಡಬಹುದು ಎನ್ನುವುದರ ಬಗ್ಗೆ ಮನವರಿಕೆ ಮಾಡುವುದು ಈ ಕೈರಾನ್ ಕ್ಯಾನ್ಸರ್ ಸೆಂಟರ್ನ ಮೂಲ ಉದ್ದೇಶವಾಗಿದೆ. ಹಾಗಾಗಿ ಬೀದರ್ನ ಖಾಸಗಿ ಹೋಟೆಲ್ನಲ್ಲಿ ಕೈರಾನ್ ಕ್ಯಾನ್ಸರ್ ಸೆಂಟರ್ನ ನುರಿತ ತಜ್ಞರ ತಂಡದ ನೇತೃತ್ವದಲ್ಲಿ ವೈದ್ಯರಿಗಾಗಿ ಹಾಗೂ ಒಂದಿಷ್ಟು ವಿದ್ಯಾರ್ಥಿಗಳಿಗಾಗಿಯೇ ಕ್ಯಾನ್ಸರ್ ರೋಗಗಳು ಹಾಗೂ ಪರಿಣಾಮಕಾರಿಯಾಗಿ ಯಾವ ರೀತಿ ಒಂದು ಕ್ಯಾನ್ಸರ್ಗಳನ್ನು ತಡೆಗಟ್ಟಬೇಕು ಎನ್ನುವ ಬಗ್ಗೆ ಅರಿವು ಜಾಗೃತಿ ಮೂಡಿಸುವ ಕಾರ್ಯಾಗಾರ ಕಾನ್ಫರೆನ್ಸ್ ಅನ್ನು ಹಮ್ಮಿಕೊಳ್ಳಲಾಯಿತು. ಈ ಕುರಿತಾಗಿ ಕ್ಲಿನಿಕಲ್ ಆಂಕೊಲಾಜಿಸ್ಟ್ ಡಾಕ್ಟರ್ ಅರುಣ್ ಶೇಖರ್ ಅವರು ಮಾತನಾಡಿ, ಕೈರಾನ್ ಕ್ಯಾನ್ಸರ್ ಸೆಂಟರ್ ತಮ್ಮದೇ ಆದ ನುರಿತ ತಜ್ಞರ ತಂಡ ಹೊಂದಿದೆ. 24 ತಾಸುಗಳ ಕಾಲ ಇಲ್ಲಿ ವೈದ್ಯರು ಲಭ್ಯವಿರಲಿದ್ದು, ಮೊದಲಿಗೆ ರೋಗಿಗಳನ್ನು ಬೇರು ಮಟ್ಟದಿಂದ ತಪಾಸಣೆ ಮಾಡ್ತೇವೆ, ಚಿಕಿತ್ಸೆಯನ್ನು ನೀಡ್ತೇವೆ. ಕ್ಯಾನ್ಸರ್ ಎನ್ನುವಂಥದ್ದು ಮಾರಣಾಂತಿಕ ದೊಡ್ಡ ಕಾಯಿಲೆ ಎನ್ನುವ ಮನೋಭಾವ ಎಲ್ಲರಲ್ಲಿ ಇದೆ. ಆದರೆ ಸಕಾಲಕ್ಕೆ ನಮಗೆ ಕಾಯಿಲೆ ಬಗ್ಗೆ ಅರಿವಾದಲ್ಲಿ, ಸಕಾಲಕ್ಕೆ ಚಿಕಿತ್ಸೆ ನೀಡಿದಲ್ಲಿ ರೋಗ ಗುಣಮುಖವಾಗಬಹುದು. ಹಾಗಾಗಿ ಮೊದಲು ಕಾಯಿಲೆ ಬಗ್ಗೆ ಜಾಗೃತಿ ಅರಿವು ಮೂಡಿಸುವುದು, ಹಲವಾರು ರೀತಿಯ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಗ್ರಾಮಗಳಿಗೆ ತೆರಳಿ ಕ್ಯಾಂಪ್ಗಳನ್ನು, ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಅರಿವು ಮೂಡಿಸಲಾಗುವುದು ಎಂದು ತಿಳಿಸಿದರು. ಜೊತೆಗೆ ಈ ಕುರಿತಂತೆ ಡಾಕ್ಟರ್ ಹರೀಶ್ ಕಾಕನಾಳಿ ಅವರು ಮಾತನಾಡಿ, ನಾನು ಕೂಡ ಬೀದರ್ನವನೇ ಆಗಿದ್ದೇನೆ. 12 ನುರಿತ ತಜ್ಞರನ್ನೊಳಗೊಂಡ ಮೊದಲ ಕೈರಾನ್ ಕ್ಯಾನ್ಸರ್ ಸೆಂಟರ್ ಆರಂಭ ಮಾಡಿದ್ದೇವೆ. ಕ್ಯಾನ್ಸರ್ ಆಗಿರಲಿ ಅಥವಾ ಕೀಮಿಯೋಥೆರಪಿ, ರೇಡಿಯೇಷನ್ ಥೆರಪಿ ಸೇರಿದಂತೆ ಇನ್ನಿತರೆ ಅಪ್ಡೇಟೆಡ್ ಸ್ಕಿಲ್ನೊಂದಿಗೆ ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳಿಗೆ ಬೀದರ್ನಲ್ಲಿಯೇ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡುವ ಉದ್ದೇಶ ಹೊಂದಿದ್ದೇವೆ. ಬರೀ ಅಷ್ಟೇ ಅಲ್ಲದೆ ಹೈದರಾಬಾದ್, ಬೆಂಗಳೂರು, ಮುಂಬೈಗಳಿಂದಲೂ ಕೂಡ ಅವಶ್ಯಕವಿದ್ದಲ್ಲಿ ಸ್ಪೆಷಲಿಸ್ಟ್ಗಳನ್ನು ಕರೆಯಿಸಿ ಬೀದರ್ ಜನತೆಗೆ ಅನುಕೂಲ ಮಾಡಿಕೊಡುವ ಸದುದ್ದೇಶ ಕೂಡ ಹೊಂದಿದ್ದೇವೆ. ಬೀದರ್ನಲ್ಲಿ ಕ್ಯಾನ್ಸರ್ ಸಂಬಂಧಿಸಿದ ಕಾಯಿಲೆಗಳಿಂದ ಬಹಳಷ್ಟು ಜನರು ಬಳಲುತ್ತಿದ್ದಾರೆ. ಬೆಂಗಳೂರು, ಸೋಲಾಪುರ, ಹೈದರಾಬಾದ್ ಹೀಗೆ 16 ಕಡೆ ಜನರು ಚಿಕಿತ್ಸೆಗಾಗಿ ಪರದಾಡ್ತಾ ಇದ್ದಾರೆ. ಹಾಗಾಗಿ ಬೀದರ್ನಲ್ಲಿಯೇ ಎಲ್ಲಾ ಕ್ಯಾನ್ಸರ್ಸ್ಗಳಿಗೆ ಚಿಕಿತ್ಸೆ ನೀಡಲು 24 ತಾಸುಗಳ ಕಾಲ ನುರಿತ ತಜ್ಞರ ತಂಡ ಲಭ್ಯವಿರಲಿದೆ. ಕ್ಯಾನ್ಸರ್ ಚಿಕಿತ್ಸೆ ಜೊತೆಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿ, ಅರಿವು ಕೂಡ ನಮ್ಮ ಸೆಂಟರ್ನಲ್ಲಿ ಜನರಿಗೆ ನೀಡಲಾಗುವುದು. ಕ್ಯಾನ್ಸರ್ ಅನ್ನ ಜನರು ಬಹಳ ದೊಡ್ಡ ಕಾಯಿಲೆ, ಇದೊಂದು ಮಾರಣಾಂತಿಕ ಕಾಯಿಲೆ ಎಂದು ಭಾವಿಸ್ತಾ ಇದ್ದಾರೆ. ಮೊದಲು ಆ ಒಂದು ಭಾರವನ್ನ, ಮೌಢ್ಯತೆಯನ್ನ ಹೋಗಲಾಡಿಸಬೇಕಾಗಿದೆ ಎಂದರು. ಬೆಂಗಳೂರು, ಮುಂಬೈ, ಸೋಲಾಪುರದ ದೊಡ್ಡ ಆಸ್ಪತ್ರೆಯಲ್ಲಿ ಸಿಗುವ ಎಲ್ಲಾ ರೀತಿಯ ಚಿಕಿತ್ಸೆ ಸೌಲಭ್ಯಗಳನ್ನು ಬೀದರ್ನಲ್ಲಿ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ನೀಡುವುದೇ ನಮ್ಮ ಕೈರಾನ್ ಕ್ಯಾನ್ಸರ್ ಸೆಂಟರ್ನ ಮೂಲ ಉದ್ದೇಶ, ಗುರಿಯಾಗಲಿದೆ ಎಂದು ತಿಳಿಸಿದರು. ಮೊದಲೆಲ್ಲ ಕ್ಯಾನ್ಸರ್ ಸಂಬಂಧಿಸಿದ ಕಾಯಿಲೆಗಳ ಚಿಕಿತ್ಸೆಗೆ ದೂರದ ಬೆಂಗಳೂರು, ಹೈದರಾಬಾದ್, ಸೋಲಾಪುರ ಹೀಗೆ ಬೇರೆ ನೆರೆ ರಾಜ್ಯಗಳಿಗೆ ಹೋಗುವ ಪರಿಸ್ಥಿತಿ ಇತ್ತು. ಒಂದು ಸಮಯ ಇನ್ನೊಂದು ದುಡ್ಡು ಕೂಡ ವ್ಯಯ ಆಗುವಂಥದ್ದು, ಇನ್ನೊಂದು ದುಡ್ಡು ಖರ್ಚು ಆಗುವ ಪರಿಸ್ಥಿತಿಯನ್ನ ನಮ್ಮ ಬೀದರ್ ನಗರ ವಾಸಿಗರು ಎದುರಿಸಬೇಕಾಗಿತ್ತು. ಆದರೆ ಅಂಡರ್ ಒನ್ ರೂಫ್ ಅಂದರೆ ಒಂದೇ ಸೂರಿನಡಿಯಲ್ಲಿ ಇಲ್ಲಿಯ ಜನರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಕಡಿಮೆ ದರದಲ್ಲಿ ಅಸಂಖ್ಯಾತ ವ್ಯಕ್ತಿಗಳ ಜೀವನದ ಮೇಲೆ ಸಕಾರಾತ್ಮಕ ಮನೋಭಾವನೆಯೊಂದಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಲು ನಮ್ಮ ತಂಡ ಮುಂದೆ ಬಂದಿದ್ದು, ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಮನವಿಯನ್ನು ಮಾಡಿದರು. ಇದೇ ವೇಳೆ ರೇಡಿಯೇಷನ್ ಆಂಕೊಲಾಜಿಸ್ಟ್ ಡಾಕ್ಟರ್ ಮಾತಂಗಿ ಜೆ, ಹೆಮಟಾಲಜಿ ಹಾಗೂ BMT ಡಾಕ್ಟರ್ ನಿತೀಶ್, ENT ಮತ್ತು ಹೆಡ್ ನೆಕ್ ಆಂಕೊಲಾಜಿಸ್ಟ್ ಡಾಕ್ಟರ್ ಹರ್ಷ ಸೂರಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಹೆಮ್ಯಾಟೊಲಜಿ ಮತ್ತು BMT ಡಾಕ್ಟರ್ ಸಚಿನ್ ಸುರೇಶ್ ಜಾಧವ್, ಡಾಕ್ಟರ್ ನೀತಿ ಕೃಷ್ಣ ರೈಜಾದ, ಡಾಕ್ಟರ್ ತೇಜಸ್ ಚಿರಂಜೀವಿ, ಡಾಕ್ಟರ್ ಸೂರಜ್ HP, ಡಾಕ್ಟರ್ ವಿಜಯಮೂರ್ತಿ, ಡಾಕ್ಟರ್ ಮಧುಸೂದನ್ ಸೇರಿದಂತೆ ಇನ್ನಿತರರು ಇದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಕೆಲವರಿಗೆ ಬೇರೆ ಕಡೆಯಿಂದ ಒಂದು ಡಯಾಗ್ನೋಸ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಅಂದರೆ ಅವ್ರಿಗೆ ಒಂದು ಭಯ ಇರುತ್ತೆ. ಈಗ ಅವ್ರಿಗಾಯ್ತು ಸರ್ ಇದು ಬರಬೇಕು, ಒಂದು ಸೆಕೆಂಡ್ ಒಪಿನಿಯನ್ ಅಥವಾ ಇನ್ನೊಂದ್ಸಲ ಏನೋ ಯಾರಿಗೂ ಮಾತು ಕೇಳಬೇಕಾಗಿತ್ತು. ಅದಕ್ಕೋಸ್ಕರ ಕೂಡ ನಾವು ಒಂದು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ಆಲ್ಮೋಸ್ಟ್ ವಿ ಆರ್ ಲೈಕ್ ಎಲ್ಲ ಪ್ರತಿ ದಿನ ಅಂದರೆ ಮಂಡೇ ಟು ಸಂಡೇವರೆಗೂ ಎಲ್ಲ ದಿನ ಇರ್ತೀವಿ, ಓಪನ್ ಆಗ್ತೀವಿ. 24/7 ಡೆಡಿಕೇಟೆಡ್ ಒಂದು ಕ್ಯಾನ್ಸರ್ ಸೆಂಟರ್ ಆಗಲಿ, ಎಮರ್ಜೆನ್ಸಿ ಆಗಲಿ ಕೂಡ, ಅಥವಾ ಓಪನಿಂಗ್ ಆಗಲಿ ಅಥವಾ ಸರ್ಜರಿ ಅಥವಾ ಯಾವುದೇ ಕ್ಯಾನ್ಸರ್ ತರಹದ ಒಂದು ಮಾಹಿತಿಗೋಸ್ಕರ ಕೂಡ ನಾವು ಇದ್ದೀವಿ. ಸೊ ಇವಾಗೇ ನಾವು ಇವತ್ತಿನ ದಿನ
ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ಹೇಳಕ್ಕೆ ಬೇಸಿಕ್ಲಿ ಏನಂದರೆ ಒಂದು ಬೇರೆ ಎಲ್ಲ ಡಾಕ್ಟರ್ಸಿಗಾಗಲಿ ಬೇರೆ ಸ್ಟೂಡೆಂಟ್ಸ್ ಆಗಲಿ ಇವಾಗ ಡೆಂಟಲ್ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ, ಜನ BMS ಡಾಕ್ಟರ್ಸ್ ಬಂದಿದ್ದಾರೆ. ಒಂದು ಗ್ರಾಸ್ ರೂಟ್ ಲೆವೆಲ್ಲೇ ಎಲ್ಲ ಒಂದು ಹೇಗೆ ಹರಡಬೇಕು, ಅವರಿಗೆಲ್ಲ ಕ್ಯಾನ್ಸರ್ ಬಗ್ಗೆ ಹೇಗೆ ತಿಳುವಳಿಕೆ ಮಾಡೋಕ್ಕೋಸ್ಕರ ನಾವು ಒಂದು CME ಕಾನ್ಫರೆನ್ಸ್ ಥರ ಇವತ್ತು ಮಾಡಿದ್ವಿ. ಸೊ ಬೆಳಗ್ಗೆಯಿಂದ ನಡೀತಾ ಇದೆ, ಇನ್ನೂ ಕೂಡ ಕಂಟಿನ್ಯೂ ಇದೆ. ಇದೇನಂದರೆ ಜನಕ್ಕೆ ಒಂಥರ ಇವಾಗ ಕ್ಯಾನ್ಸರ್ ಅಂದರೆ ಏನು, ಎಲ್ರಿಗೂ ಕರೆಕ್ಟಾಗಿ ಇದು ಸೂಪರ್ ಸ್ಪೆಷಾಲಿಟಿ ಬರುತ್ತೆ, ನಮ್ಗೆ ಗೊತ್ತಾಗುತ್ತೆ ಇಲ್ಲ, ಅದು ಗೊತ್ತಾಗ್ತಿಲ್ಲ, ನಾರ್ಮಲ್ ಗಡ್ಡೆ ಇದು ಗಡ್ಡೆ ಭಾಳ ಇದಿರುತ್ತೆ. ಆಮೇಲೆ ಒಂದು ಮೂಢನಂಬಿಕೆ ಅನ್ನೋದು ನಮ್ಮದು ಒಂದು ಬಿದ್ದರ ದಿನದಲ್ಲಿ ಸ್ವಲ್ಪ ಜಾಸ್ತಿ. ಕ್ಯಾನ್ಸರ್ ಅಂದರೆ ಒಂಥರ ಏನೋ ಇಲ್ಲ ಸಪ್ರೇಟಾಗಿ ಇರಬೇಕು, ಶುಗರ್ ಕೂಡ ಪೇಷಂಟ್ ನಾವು ಸಪ್ರೇಟ್, ಕ್ಯಾನ್ಸರ್ ಒಂಥರ ಸಪ್ರೇಟು ಆ ಥರ ಇಲ್ಲ. ಒಂದು ಟ್ರೀಟ್ಮೆಂಟ್ ಇರುತ್ತೆ, ಯಾವ ಟ್ರೀಟ್ಮೆಂಟು ಯಾವ ಥರ ಇದಿರುತ್ತೆ ಅದು ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲ ಒಂದು 80 to 90% ಇಲ್ಲೇ ಸವಲತ್ತೆಲ್ಲ ನಾವು ಒದಗಿಸ್ತಾ ಇದ್ದೀವಿ. ರೇಡಿಯೇಷನ್ ಕೂಡ ಅದು ಏನೇನು ಬೇಕು ಅದು ಕೂಡ ನಾವು ಎಲ್ಲ ಟ್ರೀಟ್ಮೆಂಟ್ ಅನುಕೂಲವಾಗಿ ನಾವು ಮಾಡ್ತಾ ಇದ್ದೀವಿ. ಸೆಂಟರ್ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯ್ತು ಸರ್? ಇದು ಸೆಂಟರ್ ಕ್ಯಾನ್ಸರ್ ಸೆಂಟರ್ ಸ್ಟಾರ್ಟ್ ಆಗಿ ಇವಾಗ ಆ್ಯಕ್ಚುಲಿ ಜನವರಿಯಲ್ಲಿ ಸ್ಟಾರ್ಟ್ ಆಗಿದ್ದು. ರೀಸೆಂಟಾಗಿ ನಾವು ಇನ್ನೂ ಫುಲ್ ಇದರಲ್ಲಿ ಬರಬೇಕಂದ್ರೆ ಸೊ 3-4 months ವಿ ಆರ್ ಪ್ಲ್ಯಾನಿಂಗ್, ವಿ ಆರ್ ಸ್ಟಾರ್ಟೆಡ್ ಅಪ್ ನಾವು ಓನ್ಲಿ ರೀಸೆಂಟಾಗಿ. ಸೊ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಫಸ್ಟ್ ನಮ್ಮದೇನಂದರೆ ಎಲ್ಲರಿಗೊಂದು ಮಾಹಿತಿ ಬರಬೇಕು, ಈ ಥರ ಒಂದು ಕ್ಯಾನ್ಸರ್ ಸೆಂಟರ್ ಇದೆ, ಅದಕ್ಕೋಸ್ಕರ ನಾವು ಇದೆಲ್ಲ ಕಾನ್ಫರೆನ್ಸ್ ಎಲ್ಲ ಮಾಡ್ತಿರೋದು. ಮುಂದೆ ಕೂಡ ನಾವು ಹೆಚ್ಚಾಗಿ ಒಂದು ಬೇರೆ ಕಡೆ ಎಲ್ಲ ಹೋಗಿ ಕ್ಯಾಂಪ್ ಕೂಡ ಎಲ್ಲ ಮಾಡಿದ್ದಾರೆ ಹಳ್ಳಿಯಲ್ಲಿ. ಇದರಲ್ಲಿ ಜನರು ಇದ್ರ ಬಗ್ಗೆ ಒಂದು ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಕೊಡಿಸ್ತಾ ಇದ್ದೀವಿ ಪೇಷಂಟ್ಸ್ಗೆ ಒಂದು. ಆಮೇಲೆ ಬೇರೆ ಡಾಕ್ಟರ್ಸಿಗೆ ಕೂಡ ಒಂದು ತುಂಬ ಅನುಕೂಲ ಆಗಿದೆ. ಈಗ ಒಂದು ಸರ್ಜರಿ ಮಾಡಬೇಕು ಅಂದರೆ ಪೇಷಂಟ್ಸ್ ಹೈದ್ರಾಬಾದ್ ಹೋಗಬೇಕು, ಇಲ್ಲ ಮುಂಬೈ ಹೋಗಬೇಕು, ಬೆಂಗಳೂರು ಹೋಗಬೇಕು, ಅದು ಇಲ್ಲ, ಅದು ಇವಾಗ ಸವಲತ್ತೆಲ್ಲ ನಾವು ಇಲ್ಲೇ ಕೊಡ್ತಾ ಇದ್ದೀವಿ. ಸೊ ಇದು ಕ್ಯಾನ್ಸರ್ ಸೆಂಟರ್ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ನಾವು ನೋಡ್ತಾ ಇದ್ದೀವಿ ಪೇಷಂಟ್ಸ್ ಬರೋದಾಗಲಿ ಅಥವಾ ಬೇರೆ ಹೋಗೋಕ್ಕಿಂತ ಇಲ್ಲೇ ಒಂದು ಟ್ರೀಟ್ಮೆಂಟ್ ಎಲ್ಲ ಶುರು ಆಗ್ತಿದೆ. ಬರ್ತಾ ಇದ್ದೀವಿ ಕೈರಾನ್ ಕ್ಯಾನ್ಸರ್ ಸೆಂಟರ್ಗೆ. ಸ್ವಲ್ಪ ಮಹಿಳೆಯರಾಗಿ ಇರೋದ್ರಿಂದ ನಾವು ಪ್ರತಿ ಆಲ್ಟರ್ನೇಟ್ ಗುರುವಾರ ನಾನು ಇಲ್ಲಿ ಬರ್ತಾ ಇದ್ದೀನಿ. ಸ್ಪೆಷಲಿ ನಿಮಗೆ ಲೇಡೀಸ್ಗೆ ಈ ಥರ ಸ್ತನ ಪ್ರಾಬ್ಲಮ್ ಇದ್ದರೆ ಲೇಡೀಸಲ್ಲಿ ಹೋಗಿ ತೋರಿಸೋದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಾ ಇದೆ. ಆ್ಯಂಡ್ ಎಲ್ಲ ಕಡೆನೂ ಕರೆಕ್ಟಾಗಿ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಟಾಕನ್ನು ಅದನ್ನ ಬಗ್ಗೆನೇ ಇದೆ. ಇವತ್ತು ಯಾಕೆ ನಾನು ಬರ್ತಾ ಇದ್ದೀನಿ ಅಂದರೆ ಅವ್ರಿಗೆ ಕರೆಕ್ಟಾಗಿ ಇವಾಗ ಸ್ತನ ಅಂದರೆ ಗಂಟು ಬಂದರೆ ಸುಮ್ಮನೆ ನೋವು ಬಂದ್ರೇ ಬರಬೇಕು ಅಂತ ಕಾಯ್ತಾ ಇರ್ತಾರೆ. ಇಲ್ಲಾಂದರೆ ದೊಡ್ಡದಾಗಿದ್ದರೆ ಡಾಕ್ಟ್ರ್ ಏನಾದ್ರೂ ಹೇಳ್ಬಿಡ್ತಾರೆ, ನಾಚಿಕೆ ಮಾಡ್ಕೊಂಡು ಕೂತಿರ್ತಾರೆ, ಇಲ್ಲ ಅವ್ರಿಗೆ ಅರ್ಥ ಆಗಲ್ಲ, ಸಂಶಯಗಳು ಹೇಗೆ ಎಕ್ಸಾಮಿನೇಷನ್ ಮಾಡ್ಕೋಬೋದು ಅನ್ನೋ ಸಮ್ಟೈಮ್ಸ್ ಗೊತ್ತಾಗಲ್ಲ. ಸೊ ನಾವು ಪ್ರತಿ ಗುರುವಾರ ನಾನು ಇಲ್ಲಿ ಬಂದಾಗ ಸ್ಕ್ರೀನಿಂಗ್ ಕ್ಯಾಂಪ್ಸ್ನು ಮಾಡ್ತಾಯಿದ್ದೀನಿ. ಮಹಿಳೆಯರಿಗೆ ಸ್ತನ ಚೆಕಪ್ ಹೆಂಗೆ ಮಾಡಿಸ್ಕೊಳ್ಳೋದು ಅದು ಹೇಳ್ಕೊಡ್ತಾ ಇದ್ದೀವಿ. ಪ್ಲಸ್ ಅವ್ರಿಗೆ ಏನೇನು ತೊಂದರೆವಿದ್ದರೆ ಕರೆಕ್ಟಾಗಿ ಹೆಂಗೆ ಚೆಕಪ್ ಮಾಡಬೇಕು. ಎಲ್ರಿಗೂ ಫಸ್ಟೇ ಸರ್ಜರಿ ಮಾಡಬಾರ್ದು. ಸಮ್ಟೈಮ್ಸ್ ಕರೆಕ್ಟಾಗಿ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅವ್ರಿಗೆ ಒಳ್ಳೆ ಕ್ಯಾನ್ಸರಾ ಕೆಟ್ಟ ಕ್ಯಾನ್ಸರಾ, ಸೊ ಫಸ್ಟ್ ಕೀಮೋ ಕೊಡಬೇಕಾ ಆಮೇಲೆ ಸರ್ಜರಿ. ಆ ಸರ್ಜರಿನೂ ಸಮ್ಟೈಮ್ಸ್ ಏನು ಮಾಡಿಬಿಡ್ತಾರೆ, ಅದು ಗೊತ್ತಿರಲಿಲ್ಲ, ಫಸ್ಟ್ ಗಂಟು ತೆಗೆದುಬಿಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಆವಾಗನೇ ಅವ್ರಿಗೆ ಸರ್ವೈವಲ್ ಅಂದರೆ ಎಷ್ಟು ವರ್ಷ ಅವ್ರು ನಮಗೆಲ್ಲ ಗೊತ್ತು ಸ್ತನ ಕ್ಯಾನ್ಸರ್ ಅಂದರೆ 20-30 ವರ್ಷ ಬದುಕ್ಬೋದು. ಬಟ್ ಒಂದು ತಪ್ಪು ಈ ಥರ ಆಗಿಬಿಟ್ರೆ ಅವರು ಸರ್ವೈವಲ್ಲೇ 3 ವರ್ಷ 5 ವರ್ಷನ ಆಗ್ಬಿಡ್ಬಾರ್ದು. ಒಂದು ತಾಯಿಗೋ ಒಂದು ಮನೆಯಲ್ಲಿ ಇರೋ ಒಂದು ವುಮೆನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ. ಅವ್ರಿಗೆ ಸರಿಯಾಗಿ ಕಾರಣ ನಾವು ತೋರಿಸ್ಬೇಕು, ದಾರಿ ತೋರಿಸ್ಬೇಕು. ಅದಕ್ಕೋಸ್ಕರ ನಾವೆಲ್ಲ ಬರ್ತಾ ಇದ್ದೀವಿ. ಇವರು ಡಾಕ್ಟರ್ ಹರೀಶ್ ಹೆಡ್ ಆ್ಯಂಡ್ ನೆಕ್ ತಜ್ಞರಾಗಿ ಬರ್ತಾ ಇದ್ದಾರೆ. ಆ್ಯಂಡ್ ಹರ್ಷ ಸೂರ್ಯ ಆ್ಯಂಡ್ ಡಾಕ್ಟರ್ ಹರೀಶ್ ಇದ್ದಾರೆ. ನಾವೆಲ್ಲರೂ ಒಂದು ಟೀಮಾಗಿ ಕೆಲಸ ಮಾಡಬೇಕು. ಬಿಕಾಸ್ ಕ್ಯಾನ್ಸರ್ ಅಂತೂ ಯಾರಿಗೂ ಎಲ್ಲೆಲ್ಲಿ ಬರಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಒಂದೊಂದು ದಿನ ಒಂದೊಂದು ಕ್ಯಾನ್ಸರ್ಗಾಗಿ ನಾವು ಡೆಡಿಕೇಟ್ ಮಾಡಿದ್ವಿ. ಒಂದು ದಿವಸ ಗಂಟ್ಲು ಕ್ಯಾನ್ಸರ್ಗೋಸ್ಕರ, ಒಂದು ದಿವಸ ಮಹಿಳೆಯರಿಗೋಸ್ಕರ, ಒಂದು ದಿವಸ ಅವರು ಮೂಳೆ ತಜ್ಞರು ಬರ್ತಾರೆ. ಈ ಥರ ಒಂದೊಂದು ದಿವಸ. ಬಟ್ ಅರುಣ್ ಯಾವಾಗಲೂ ಇಲ್ಲೇ ಇರ್ತಾರೆ. ಸೊ ಹಾಗಾಗಿ ಬೀದರ್ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನು ಮಾಡೋದಕ್ಕಾಗುತ್ತೆ ಖಂಡಿತವಾಗಿ ನಾವು ಒಳ್ಳೆಯದು ಮಾಡಬೇಕು. ಓಕೆನಾ? ಧನ್ಯವಾದಗಳು.